ರತ್ನವ ಗ್ಯಾಸ್ ಇತ್ತಲ್ಲ ಗ್ಯಾಸಿನ ಮ್ಯಾಗ ಅಡಿಗೆ ಮಾಡ್ಬೇಕಿಲ್ಲ ಅಕ್ಕಾರ ನಮ್ಗ ಅವೆಲ್ಲ ಬೇಸ್ ಇರಂಗಿಲ್ರಿ ಗ್ಯಾಸ್ನಾಗ ಪಾಸ್ನಾಗ ಅದೇನ್ರಿ ಅಡಿಗೆ ಮಾಡೋದು ನಮ್ಗೆ ಅದೆಲ್ಲ ಬರೋಬ್ಬರಿ ಅನಿಸ್ಲಿಲ್ಲ ನೀವು ಏನ್ ಹಂಗಾರ ಇದ್ದಾರ ನೀವು ಹೋಟೆಲ್ ಇದ್ದಾರೋ ಆ ಗ್ಯಾಸಿನ ಮ್ಯಾಗಿನ ಅಡಿಗೆ ತಿನ್ಬೇಡ್ದಿವ ಅದಕ್ಕ ಕೊನೆಗಿನ ಅಡಿಗೆ ಮನೆಯಾಗಿನ ಸಾಮಾನು ಒಟ್ಟು ತಂದ್ಬಿಟ್ಟು ನೋಡು ತಂದಾಗ ಈಗ ಈ ತರ ಒಲಿ ಹಾಕೊಂಡ್ ನೋಡು ಯಾಕ ಬರೋಬ್ಬರಿ ಆತಿಲ್ರಿ ಅಲ್ಬಿ ಅದಕ್ಕೇನಾಕೈತಿ ಈಗ ಎಲ್ಲಾರು ಗ್ಯಾಸಿನ ಮ್ಯಾಗ ಮಾಡ್ತಾರಲ್ವ ಅಡಿಗೆನ ಏನ್ ನನಗಂಕರು ಬರೋಬ್ಬರಿ ಆಗಂಗಿಲ್ವ ಯಾಕ ನೋಡ್ರಿ ಅಕ್ಕ ನೀ ಏನೋ ಅನ್ಯಕ್ಕ ಅಡಿಗೆ ರುಚಿ ಬರಂಗೇ ಇಲ್ಲ ಒಲಿ ಮ್ಯಾಗ ಮಾಡಿದ ಅಡಿಗೆಗೂ ಮತ್ತ ಈ ಗ್ಯಾಸಿನ ಮ್ಯಾಗ ಅಡಿಗೆ ಮಾಡ್ತೀವಲ್ಲ ಅದಕ್ಕೆ ಭಾಳ ಅಂದ್ರೆ ಭಾಳ ಬಿಡ್ತಿರ್ತತಿ ಅಕ್ಕ ಏನೋ ರುಚಿ ಭಾಳ ಇದ ಕುಡ್ದು ಒಲಿ ಮ್ಯಾಗ ಮಾಡಿದ್ದನ ಅದಕ್ಕವ ಎಲ್ಲ ಬದಲು ಮಾಡ್ಬಿಟ್ಟೆ ಸ್ಟೀಲಿನ ಅವನ್ನ ಇವನ್ನ ಎಲ್ಲ ಗಂಟು ಕಟ್ಟಿ ಹೋಗಿದ್ಬಿಟ್ಟು ನೋಡಿ ಅಕ್ಕ ಅದಕ್ಕೆ ಹಿತ್ತಾಳಿ ಪತ್ತಾಳಿ ತಗೊಂಡಿನಿ ನೀ ಆರಾಮಾಗಿರ್ಬೇಕು ಅಕ್ಕ ಹಂಗ ಇದ್ದಕ್ಕೆಲ್ಲ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೀನಿ ನಿನಗೆ ಏನು ಬೇಕಕ್ಕ ಅದನ್ನ ಮಾಡ್ಕೊಡ್ತೀನಿ ತಿನ್ ನೀನು ಆರಾಮಾಗಿರ್ಬೇಕು ಹತ್ತು ಮನಿ ಎಲ್ಲ ಸ್ವಚ್ಛ ಇಟ್ಕೊಂಡಿವ ಅಯ್ಯೋ ದೇವ್ರ ಅದೇನು ಮನಿ ಅನ್ನೋ ಹಂಗಿತ್ತ ನಮ್ಗ ಮನಿ ಸ್ವಚ್ಛ ಇರ್ಬೇಕು ಅಕ್ಕ ನಾ ಯಾವತ್ತ ನೋಡು ನಮ್ಗ ಹಂಗ ಹಿಂಗ ಇದ್ರ ಬೇಸ್ ಅನ್ಸಂಗಿಲ್ಲ ಮನಿ ತಳ 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 ಅಂತಿರ್ಬೇಕು ಅಂದ್ರ ಮನಸ್ಸುನು ಸುದ್ದಿ ಇರ್ತತಿ ಅಕ್ಕ ನೀ ಹಂಗ ಇದ್ದಾಕೆಲ್ಲ ಈಗ ಹೋಟ್ಲ್ ಇದ್ದಾಕಿ ಹೋಟ್ಲ್ ಇದ್ದಾರ ಮನಿ ಹಂಗಿರ್ಬೇಕಂದ್ರ ಹಂಗತಿ ಇರ್ಬೇಕು ಮನಿ ವಾತಾವರಣ ಪ್ರಶಾಂತವಾಗಿರ್ಬೇಕು ಫ್ರಿಜ್ ಇತ್ತಲ್ಲ ತೆಗಿ ಅವನಷ್ಟು ಕಾಯಿಪಲ್ಲೆ ತಂದು ಇಲ್ಲಿ ಇಟ್ಕೊಂಡಿ ಫ್ರಿಜ್ನಾಗ ಇಡ್ಬೇಕಿಲ್ಲ ಕಾಯಿಪಲ್ಲೆ ಕೆಟ್ಟು ಬಿಡ್ತತಿ ಯಾಕ ಆ ಫ್ರಿಜ್ನೇನು ಕಾಯಿಪಲ್ಲೆ ತಿನ್ಬಾರ್ದು ಅದ್ರಾಗ ಏನು ಇರಂಗಿಲ್ಲ ಎಲ್ಲ ಪುಷ್ಟಿ ಕಳ್ಕೊಂಡ್ಬಿಟ್ಟಿರ್ತೈತಿ ನಾಲ್ಕು ಈ ದಿನದ ಕಾಯಿಪಲ್ಲೆ ಯಾಕೆ ತಿನ್ಬೇಕು ಹೊರ ಹೋಗಿ ಪ್ರೇಸ್ ಅಂತಂದು ಅಡಿಗೆ ಮಾಡ್ಕೊಡ್ತೀನಿ ನೀ ಅಂತ ತಿನ್ಯಾಕ ಆ ಫ್ರೀಜ್ನ್ಯಾಗ ಇವು ಕಾಳು ಕಡಿಗೆ ಹುಳ ಉಪ್ಪಡಿ ಆಗ್ತಾವಲ್ಲ ಅದಕ್ಕೆ ಅವ್ನ ಅಟ್ಟ ತುಂಬಿಸಿಟ್ಟಿನಿ ಯಾಕ ಈ ಏನು ಕಾಯಿಪಲ್ಲೆ ಮಾತ್ರ ಒಟ್ಟೆ ಇಡಂಗಿಲ್ಲ ನಾವು ನಮ್ಗೆ ಫ್ರೀಜ್ನೇನು ಕಾಯಿಪಲ್ಲೆ ತಿನ್ನಕ ಒಲ್ಲೆ ಅನಿಸ್ತತಿ ಎಲ್ಲ ಅದ್ರ ಅನ್ಸತ್ವ ಹೋಗಿರ್ತತಿ ಅಕ್ಕ ದಿನ ಕಾಯಿಪಲ್ಲೆ ಯಾರು ತರ್ತಾರವ ನಮ್ಗೆ ಯಾಕೆಕ್ಕ ನನ್ನ ಕಾಲಿಗೆ ನಾವು ಬೆಂಕಿ ಹತ್ತೈತಿನೋ ಜನ್ನ ಹೋಗಿ ಕಾಯಿಪಲ್ಲೆ ತೊಗೊಂಬರ್ತಾನೆ ನನ್ನ ಕಾಲಿನ ಗಟ್ಟಿ ಅದಾವ ನಾ ಎಲ್ಲ ಅಡ್ಡಾಡ್ಕೊಂತ ಹೋಗಿ ಜನ್ನ ತೊಗೊಂಬರ್ತಾನೆ ಹಸಿರು ತಪ್ಪಲು ಪಲ್ಯ ತಿನ್ಬೇಕು ಒಟ್ಲಿದ್ದಾರು ಗಜ್ರಿ ಪದ್ರಿ ತಿನ್ಬೇಕಕ್ಕ ನೀ ಒಟ್ಟ ಆರಾಮಾಗಿರವ ನನಗ ಮಾಸ್ತರ್ ಹೇಳ್ಯಾರ ಒಟ್ಟ ನೀ ಕುಂತಲಿನ ಒಟ್ಟ ಎಲ್ಲಿ ಏನು ಕೆಲಸ ಹಚ್ಚಬೇಡ ಕುಂತಲಿನ ಎಲ್ಲ ನಮ್ಮ ಅಕ್ಕಿಗೆ ಅಡಿಗೆ ಮಾಡ್ಕೊಡು ಅಂತ ಹೇಳವ ಅಕ್ಕ ಆದ್ರಿ ಅಕ್ಕ ಮಾಸ್ತರ್ ಎಷ್ಟು ಜೀವದರಿಕ್ಕ ನಿನಗ ಬಾಪುನಿ ಮಡಿವ ಅಕ್ಕ ಅಂತ ಗಂಡನ್ ಪಡಿಯಾಕ ಏನ್ ನನಗೂ ಮಾತಾಡಕ ಒಂದಿಟ್ಟು ಕಾಲಾವಕಾಶ ಕೂಡ ಬರೀ ನೀನ ಮಾತಾಡ್ತೀಯಲ್ಲ ಯಾಕ ನನಗ ರೂಢಿ ಬಿಡಯವ ಅಲ್ಲ ಬರೀ ಇದು ಇಂಥವು ಸೀರೆ ಉಡ್ತಿಯಲ್ಲ ನಾನು ಪತ್ಲದವ್ ತಡಿ ಕೊಡ್ತೀನಿ ಅಂತ ಯಾಕ ನಮ್ಗ ಕಡ್ಡಿ ಸೀರಿ ಇವು ಇಳಕಲು ಸೀರಿ ನಮ್ಗೆ ಇಂಥವು ಬೇಸಕ್ಕವ ಯಾಕ ಇವು ಪತ್ಲ ಬರಬ್ಬರಿ ಆಗಂಗಿಲ್ಲ ಏನನ್ಯಾಕ ಇವು ಇಳಕಲ್ ಸೀರಿ ಇವ ಚಂದ ಹೆಣ್ಮಕ್ಳಿಗೆ ನೋಡಕ ಲಕ್ಷಣ ಆಗಿರ್ತಾವ ಇವ್ಯಾವು ಪತ್ಲ ಜರ್ಕೊಂಡ್ ಬೀಳ್ತಾವ ಅಲ್ಲ ನಾ ಅದಕ್ಕ ಅಂತ ಒಟ್ಟ ಉಡಂಗಿಲ್ಲವ ಸೀರಿನ ನಾ ಯಾವಾಗಿದ್ರು ಇಳಕಲ್ ಸೀರಿನ ಉಡಾಕಿ ಇವು ಗಾಯತ್ರಿ ಬ್ಯಾಡ್ರ ಸೀರಿ ಅಂತಾವು ಬರೀ ಇಂಥವು ಇವು ಕಡ್ಡಿ ಸೀರಿ ಇಂಥವು ನೋಡ್ತೀನಿ ನೋಡಿ ಯಾಕ ನಾನು ಈಗಿನ ಕಾಲದ ಕೆಲ್ ತಗೋರ್ವ ನೀನು ಅಂದಂಗೆ ನಿಮ್ಮ ಸರ್ಗೆ ಹಸಿಕಾಯಿ ಚಟ್ನಿ ಖಾರ ಅಂದ್ರೆ ಭಾಳ ಇಷ್ಟ ಸ್ವಲ್ಪ ಹಸಿಕಾಯಿ ಹುರಿದು ಒಂದಿಟ್ಟು ಮಿಕ್ಸರ್ಗೆ ಹಾಕಿಟ್ಬಿಡು ಬರ್ತಾರೆ ಇನ್ನೇನು ಸರ್ ಯೋ ಅಕ್ಕ ಕೈಗೆ ಬೇಕೇನ ಕೈ ಇನ್ನೂ ಅಟ್ಟ ಚಲೋ ಅದ ಹೊಯ್ವ ನಾನು ಹಿಂದಿಕ್ಕೆಲ್ಲ ಹಾಕಿ ಗರ್ರ ತಿಕ್ಕಿನಿ ಅಂದ್ರೆ ಎರಡೇ ನಿಮಿಷನ್ಯಾಗ ಸಣ್ಣಾಗಿ ಹೋಗತಿ ನಾನಂಕರು ನೋಡುವ ಇಂಥವು ಇವು ಏನೋ ಕರೆಂಟ್ನ್ಯಾಗ ಮಾಡು ಒಟ್ಟೆ ಏನು ನಾನು ಉಪಯೋಗಿಸಂಗೇ ಇಲ್ಲ ಎಲ್ಲವೂ ಮೊದ್ಲೇಕ್ ಮಾಡ್ತಿದ್ದಲ್ಲ ಹಂಗ ಅಡಿಗೆ ಮಾಡಕ್ಕೆ ನಾನು ಒಟ್ಟೆ ನೀ ಚಂದ ಇರ್ಬೇಕು ನೋಡಿ ಅಕ್ಕ ತಗೋರುವ ಏಟಂತ ಮಾಡ್ತೀಯ ದಗದಾನ ನಿನಗೆ ಬ್ಯಾಸರ ಇಲ್ಲೇನು ಯವ್ವ ಯಾಕ ನಮ್ಮ ರೂಢ ಬಿದ್ದುಬಿಟ್ಟೈತಿ ಅಂದಂಗ ನಿಮ್ಮ ಅಕ್ಕನ ಫೋಟೋ ತೋರ್ಸ ನಾನು ನಿನ್ನೆ ಕೇಳ್ಬೇಕಂದೆ ನನಗೆ ಅದು ತಲೆಗೆ ಬರಲಿಲ್ಲ ನನಗೆ ಆಕಿದು ಹೆಂಗೆ ಇರ್ಲಕ್ಕಿ ಅನ್ನೋದು ತಲೆ ಬರವಲ್ದು ಆಕೆ ಹಂತಾಕಿ ಅದಾಳ ಅನ್ನೋದು ಗೊತ್ತಾಗವಲ್ದು ನನಗೆ ಒಂದಿಟ್ಟು ಫೋಟೋ ತೋರಿಸಿದೆ ಅಂದ್ರೆ ನನಗೆ ನೆನಪು ಬರ್ತೈತಿ ಯವ್ವ ಯಾಕ ನೀ ಸುಳ್ಳು ಹೇಳಿದ್ರು ಕೇಳ್ತಿ ಕರೆ ಹೇಳಿದ್ರು ಕೇಳ್ತೀವ ಯಾಕ ನಮ್ಮ ಅಕ್ಕ ಸತ್ತಿಂದ ನಾನು ಫೋನ್ಯಾಗ ಫೋಟೋ ಇಟ್ಕೊಂಡಿದ್ದೆ ತಿನ್ನಾಕಿ ನೋಡಿ ಬೆಳಗಾಕಿ ತಾಕಿ ದೇವ್ರ ಮಕ್ಕ ನೋಡ್ತಿದ್ದಿಲ್ವ ಯಾಕ ನಾ ಫೋನ್ ತೆಗೆದಾಕಿ ನಮ್ಮ ಅಕ್ಕನ ಮಕ್ಕನ ನೋಡ್ತಿದ್ದೆ ನಾನು ರಾತ್ರಿ ಮಕ್ಕೋಬೇಕಾದ್ರೂ ನಮ್ಮ ಅಕ್ಕನ ಫೋಟೋ ನೋಡಿ ನಮಸ್ಕಾರ ಮಾಡಿ ಮಕ್ಕೊಂತಿದ್ನಿವ ಯಾಕ ನಾನು ಕೆಲವೊಂದಿಷ್ಟು ಮಂದಿ ಅಂದ್ರು ಸತ್ತರ ಮಕ್ಕ ನೋಡಬಾರ್ದು ಮುಂಜಾನೆದ್ದು ಸತ್ತರ ಫೋಟೋ ಫೋನ್ಯಾಗ ಇಟ್ಕೋಬಾರ್ದು ಅಂತ ಹೇಳಿದ್ರವ ಯಾಕ ಅದಕ್ಕೆ ಬಡ ಡಿಲೀಟ್ ಮಾಡಿ ಹೋಗಿದ್ಬಿಟ್ನಿವ ಯಾಕ ಇಲ್ಲಾಂದ್ರೆ ತೋರಿಸ್ತಿದ್ನಿವ ಯಾಕ ಆತು ಬಿಡು ಹಾಕಿ ಹೋಗ್ಬಿಡ ಈಟಕ್ಕೆಲ್ಲ ಆಳ್ತಾರೇನ ಅಲ್ಲ ಫೋಟೋನೇ ಇಲ್ಲನೆ ನಿಮ್ಮ ಅಕ್ಕಂದು ಅಯ್ಯೋ ಯಕ್ಕ ನಮ್ಮಕ್ಕ ಇತ್ತಯ್ಯವ ಒಂದು ಸಣ್ಣ ಕಾಪಿ ಇತ್ತು ಅದನ್ನ ದೊಡ್ಡದು ಇವು ಪಕ್ಕ ಲೈಟ್ ಬರ್ತಾವಲ್ಲ ಅದು ಫೋಟೋದಾಗ ಹಾಕಕ್ಕ ಅಂತ ಪಕ್ಕ ಲೈಟಿಂದಕ್ಕೆ ಫೋಟೋ ಮಾಡಿಕೊಡ ಅಂತ ಆ ಫೋಟೋದ ಅವಂಗ ಮನಿ ಹೋಗಿ ಕೊಟ್ಟು ಬಂದಿನವ ಯಕ್ಕ ಅದು ಕಳ್ದತ್ತಂತ ಯವ್ವ ಏನು ಮಾಡ್ದವ ಯಕ್ಕ ಫೋಟೋನು ಓತು ನಮ್ಮ ಅಕ್ಕಂದು ಫೋಟೋನು ಓತಿರೋದು ಅದೊಂದು ಫೋಟೋ ಇತ್ತು ಅದು ಓತವ ಯಕ್ಕ ಏನು ಕೇಳ್ತಿ ನಮ್ದು ಅನಿ ಬರ ನಮ್ಮ ಅಕ್ಕ ಅಯ್ಯೋ ಯವ್ವ ಯಕ್ಕ ಕರೆ ಹೇಳಿದ್ರು ಕೇಳ್ತಿ ಸುಳ್ಳು ಹೇಳಿದ್ರು ಕೇಳ್ತೀವ ಯಕ್ಕ ಈಗ ನಿನ್ನ ಮಕ್ಕ ನೋಡೋಣ ನಮ್ಮ ಅಕ್ಕ ನೋಡ್ದಂಗೆ ಆಗತ್ತವ ಯಕ್ಕ ಸಾಕು ಬಿಡ ಇವರತ್ನವ ನಿನ್ನ ಗಂಟ್ಲರ ನುಸುತ್ತಿಲ್ಲ ನಿಂದ ಏನು ಬಾಯ್ ಐತೇನ ಮತ್ತೇನಾರ ಐತೆ ನಿನ್ನ ಯಾ ನಮ್ಮನಿ ಲಗು ಮಾತಾಡ್ತೀಯ ಯವ ಯಾಕ ಏನ್ ಕತಿ ನಮ್ಗ ಮದ್ದಿಂದ ರೂಢ ಬಂದೈತಿ ಯಾಕ ನೀ ರತ್ನ ಅಂತ ಕರಿಬೇಡವಾ ರತ್ನಿ ಅಂತ ಕರಿ ನನಗ ಹಂಗ ಬಾ ಚಲೋ ಅನ್ಸತಿವ ಯಾಕ ನಮ್ಗ ಹಗರ್ಕ ಮಾತಾಡಕ್ ಬರಂಗಿಲ್ಲ ಅಕ್ಕ ಬಾಟ್ ಮಾತಾಡಿದ್ರ ಅಷ್ಟ ನಮ್ಗ ಬರಬರಿ ಆಗೋದು ಈ ಹಗರ್ಕ ತಿನ್ಕೊಂತ ಮಾತಾಡ್ತಾರಲ್ಲ ನಮ್ಗೆ ಬೇಷ ಆಗಂಗಿಲ್ಲ ಅಕ್ಕ ಆಯ್ತು ಬಿಡು ಆಯ್ತು ಅಲ್ಲ ಇವ್ರ ಅಕ್ಕನ ಫೋಟೋ ತೋರ್ಸಕ್ಕೆ ಹೋಗ್ಲಿ ಅಂತಾಳ ಆದ್ರೆ ಮನಿ ಎಲ್ಲ ನೀಟಾಗಿ ಇಟ್ಕೊಂಡಾಳ
ಈಕೆ ಯಾರಂತ ಗೊತ್ತಾಗವಲ್ಲಲ್ಲ. ಈಕೇನು ಒಳ್ಳೆ ಉದ್ದೇಶ ಇಟ್ಕೊಂಬಂದಾಳು, ಏನು ಕೆಟ್ಟ ಉದ್ದೇಶ ಇಟ್ಕೊಂಬಂದಾಳು. ಹ್ಞೂ ಯಾವುದಕ್ಕೂ ನಾನು ಹುಷಾರಿ ಒಳಗೆ ನಾ ಇರ್ಬೇಕು. ಬದುಕು ನಾ ಯಾರನ್ನೂ ನಂಬಾರ್ದು. ಹಳೆ ಫೈಲ್ ಎಲ್ಲ ಹಂಗೆ ಪೆಂಡಿಂಗ್ ಅದಾವು. ಏನು ಮಾಡ್ತೀರಿ ನೀವು? ಸರ್ ಅದು ಸರ್ ಅದು ಸರಿ ಮಾಡ್ತೀನಿ ಸರ್. ಎಷ್ಟು ದಿನ ಆಯ್ತು ನಾನು ನಿಮ್ಗೆ ಹೇಳಕತ್ತು. ಹಿಂಗತಿ ಆದರೆ ಹೆಂಗ್ರಿ? ಬಂದ ನೋಡ್ರಿ ತಕೊಳ. ಅಯ್ಯೋ ದೇವ್ರೆ, ಬರೀ 3 ಹೊತ್ತು ಫೈಲೆಲ್ಲ ಪೆಂಡಿಂಗ್ ಇದೆ, ಸರಿಯಾಗಿ ವರ್ಕ್ ಮಾಡಿ ಅಂತ ಬರೀ ಏನು ದೊಡ್ಡತನ ತೋರ್ಸಕೊಡ್ತಾನೆ. ಒಂದು ರಜಾ ಕೊಡಕ್ಕೆ ಅಷ್ಟು ಲೆಕ್ಕಾಚಾರ ಹಾಕಾನ. ಎಷ್ಟು ಸಲ ರಜಾ ತೊಗೊಳೋದಂತ ಕೇಳ್ತಾನೆ, ಒಂದು ರಜಾ ಕೊಡಕ್ಕೆ ನಾ ಯಾಕಂತಾನೆ. ಹೌದು, ಈ ಸತಿ ನಾನು ಇದನ್ನ ಟ್ರಾನ್ಸ್ಫರ್ ತೊಗೊಂಡ್ಬಿಡ್ತೀನಪ್ಪ. ಏನು ಕಿರಿಕಿರಿ ಅದ ನೀವು? ನಾನು ಟ್ರಾನ್ಸ್ಫರ್ ತೊಗೊಂಡ್ಬಿಡ್ತೀನಿ, ಸಾಕಾಗಿ ಹೋಗ್ಬಿಟ್ಟೈತೆ ನಂಗೆ. ಈ ಪಾರು ಹೋಗ್ಬೇಕು, ಬರಂಗಿಲ್ಲ ಬಿಡಂಗಿಲ್ಲ. ಆಕಿದೆಲ್ಲ ವರ್ಕ್ ನಾವೇ ಮಾಡ್ಬೇಕು. ಇನ್ನೊಂದು ಕ್ಯಾಂಡಿಡೇಟ್ನಾದ್ರೂ ತೊಗೋಬೇಕಿಲ್ಲ. ಇನ್ನೂ ಅವರು ರಿಸೈನ್ ಮಾಡಿಲ್ಲ. ಮಾಡಿದೆ, ಅದು ಹೆಂಗ್ರಿ ಮೇಡಮ್ ತೊಗೊಳ್ತಾರೆ? ಮೇ ಬಿ ಇವತ್ತೆಲ್ಲ ರಿಸೈನ್ ಮಾಡ್ಬೋದು ಅವರು. ಅದೇನು ಹಂಗಾದ್ರೆ ಇವತ್ತು ಬರ್ತಾಳ ಆಕಿ? ಬಂದಾರ ಆಲ್ರೆಡಿ, ಮಾತಾಡಕತ್ತಿದ್ರು. ಈಗಂಕರು ದಿಮಾಕ್ ಭಾಳ ಬಂದಿರ್ಬೇಕಲ್ಲ. ನೋಡಪ್ಪ, ಎಂತೆಂಥವ್ರದ್ದು ಹೆಂಗಾಗತ್ತೆ ರೀ. ನಾವು ಎಲ್ಲಿದ್ದಾರೆ ಅಲ್ಲೇ ರೀ. ಆಕೆ ಏನು ಮೂಡಿನೋ, ಏನು ಮಾಡಿದ್ಲು ಏನೋ ದೇವ್ರಿಗೂ ಗೊತ್ತು. ಆಕೆದು ಅಷ್ಟು ದೊಡ್ಡ ಜಾಬ್ ಆಗ್ಬಿಡ್ತು ನೋಡು. ಓ ನಮಸ್ತೆ ಪಾರ್ವತಿ ಮೇಡಮ್ ಅವರೇ. ನಮಸ್ತೆ ಸರ್. ಸರ್ ಸ್ವೀಟ್ ತೊಗೊಳ್ರಿ. ಕಂಗ್ರ್ಯಾಚುಲೇಷನ್, ಒಳ್ಳೆ ಪೋಸ್ಟ್ ಸಿಕ್ತು ನಿಮ್ಗೆ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾಜಾ, ಎಲ್ರನ್ನೂ ಕರ್ಕೊಂಬರ್ರಿ ಇಲ್ಲೇ. ಏನು ರೀ, ಏನು ಸನ್ಮಾನ ಮಾಡ್ತಾರನ? ಈಗಿದ್ದಲ್ಲೇ ನಾವು ಹೋಗ್ಬೇಕಾ? ಅಯ್ಯೋ ಬರ್ರಿ ಮೇಡಮ್ ಅವರೇ, ಏನಾಗುತ್ತೆ ಸುಮ್ಮನೆ, ಇಲ್ಲಾಂದ್ರೆ ಒಟ ಅಂತಾನ. ಒಂಥರ ತಿಕ್ಲು ನನ್ನ ಮಗ ಇದನ್ನ. ಬರ್ರಿ. ಹಾಯ್ ಪಾರು, ಕಂಗ್ರ್ಯಾಚುಲೇಷನ್ ಪಾರು. ಥ್ಯಾಂಕ್ ಯು ಮೇಡಮ್. ನೀ ಭಾಳ ಶ್ರಮಜೀವಿ ಇದೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತವೆ ಪಾರು. ಎಲ್ಲ ನಿಮ್ಮ ದೊಡ್ಡವ್ರ ಆಶೀರ್ವಾದ ಮೇಡಮ್. ನೋಡ್ರಿ, ಇವ್ರ ಥರ ಇರಬೇಕು. ಕೆಲಸ ಮಾಡ್ಕೋತ ಇಷ್ಟೆಲ್ಲ ಸಾಧನೆ ಮಾಡಿದ್ರು. ರಿಯಲಿ ಗ್ರೇಟ್. ನಾ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಪಾರು ಅವ್ರನ್ನ. ಬರೀ ಹೋಗ್ಬೇಕಂತ ಅಲ್ಲ, ಇಷ್ಟು ದೊಡ್ಡ ಆಫೀಸರ್ ಆಗ್ಯಾಳ, ತೀರಾ ಅದು ಚೂಡಿದಾರ ಹಾಕೊಂಬಂದ. ಚಲೋ ಚೂಡಿದಾರ ಇರಕ್ಕಿಲ್ಲ ನೀಕಿಗೆ, ಡರ್ಟಿ ಫೆಲ್ಲೋ. ಸರ್ ತೊಗೊಳ್ರಿ ಸ್ವೀಟ್. ಮೇಡಮ್ ತೊಗೊಳ್ರಿ ಸ್ವೀಟ್. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್. ನೋಡ್ರಿ ಮೇಡಮ್ ಅವರ, ಕಾಲ ಅನ್ನೋದು ಹೆಂಗೆ ಬದಲಾಗುತ್ತೆ. ಯಾರೋ ನನಗೆ ಅಂದಿದ್ರು, ಎಂತೆಂಥವ್ರ ಕೈಲಿ ಏನು ಮಾಡೋಕ್ಕಾಗಂಗಿಲ್ಲ, ಇನ್ನು ಈಕಿ ಕೈಲಿ ಏನಾಗುತ್ತೆ ಅಂತ ಅಂದಿದ್ರು. ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅಂದವರು ನನ್ನ ಮುಂದೆ ಅದಾರ. ಮುಂದಲ್ಲ, ನನಗಿನ್ನ ಹಿಂದಾದ್ರೆ. ಒಬ್ಬರ ಬಟ್ಟೆ ನೋಡಿ, ಒಬ್ಬರ ದೇಹ ನೋಡಿ ಅವರಿಗೆ ಹಂಗಸಬಾರ್ದು. ಪರಿಸ್ಥಿತಿ ಏನಿರ್ತೈತೋ ಏನೋ, ತಮ್ದಷ್ಟು ತಾವು ನೋಡ್ಕೊಂಡು ಹೋಗ್ಬೇಕು. ಕರೆ ಅಂದ್ರ ಪಾರ್ವತಿ ಅವರ, ನೀವು ಹೇಳೋದು ಕರೆಕ್ಟ್ ಐತಿ. ನೋಡ್ರಿ ಮೇಡಮ್ ಅವರ, ಬಟ್ಟೆ ಮುಖ್ಯ ಅಲ್ಲ, ಮನುಷ್ಯನ ಮನಸ್ಸು ಮುಖ್ಯ. ಒಬ್ಬ ಮನುಷ್ಯನ ಬಟ್ಟೆಯಿಂದ ಅಳಿಬಾರ್ದು, ಅವನ ಯೋಗ್ಯತೆಯಿಂದ ಅಳಿಬೇಕು. ಲಕ್ಷ ಚುಳ್ಳು ಮಾಡಿದ್ಲ, ನನ್ನ ಮುಂದೆ ಒಣ ದಿಮಾಕ್ ತೋರ್ಸಾಕ್ ಬಂದಾಳೆ. ನನಗೆ ಹೊಳ್ಳಿ ಬೇಕಂತ ಅಣ್ಣಾಕತ್ತಾಳ. ಮೇಡಮ್ ಇನ್ನೊಂದು ಸ್ವೀಟ್ ತೊಗೊಳ್ರಿ. ಬೇಡ ಪಾರು, ಈಕೆ ಎಲ್ಲ ಮಾತಾಡಿದ್ದು ಹೊಟ್ಟೆಗಿಟ್ಟಿದ್ಲು, ಅದಕ್ಕೆ ಹೊಳ್ಳಿ ಬಂದು ಅಣ್ಣಾಕತ್ತಾಳ ನೋಡು. ಇದಕ್ಕಪ್ಪ ಸಾಧನೆ ಅಂದ್ರೆ. ಸಾಧನೆ ಮಾಡೋಕ್ಕಿಂತ ಮುಂಚೆ ಯಾರು ಏನಂದ್ರೂ ಅನಿಸ್ಕೊಂಡು ಸುಮ್ಮನೆ ಹೋಗ್ಬೇಕು. ಹಿಂದೆಗಡೆ ಸಾಧನೆ ಮಾಡಿದ ಮೇಲೆ ಪಟಾಕ್ಷಿ ಹಚ್ಬೇಕು ನೋಡಿ. ಈ ಪಟಾಕ್ಷಿ ಹಚ್ಚಕತ್ತಾಳ ನೋಡು ಪಾರು, ಹಿಂಗಿರ್ಬೇಕು. ಸರ್ ಅದೇ ನಂದೆಲ್ಲ ಹ್ಯಾಂಡ್ ಓವರ್ ಮಾಡಿಕೊಡ್ತೀನಿ. ಅದೇ ರಿಸೈನ್ ಮಾಡ್ತೀನಿ ಸರ್ ನಾನು. ಅಂದಂಗೆ ನಿಮ್ದು ಎಲ್ಲ ಆಯಿತು ಪೋಸ್ಟು? ಕುಷ್ಟಗಿಗೆ ಆಯಿತು ಮೇಡಮ್. ನಿಮ್ಮ ತಾಲೂಕಿಗೆ ಕೊಟ್ರಲ್ಲ, ಹಾಗೆಲ್ಲ ಕೊಡಲ್ಲ ಪೋಸ್ಟಿಂಗ್ ಅವ್ರವ್ರ ತಾಲೂಕಿಗೆ? ಇನ್ನೂ ಗೊತ್ತಿಲ್ಲ ಮೇಡಮ್. ಸರಿ ಮೇಡಮ್, ಬರ್ತೀನಿ. ಏನು ಪಾರು, ಬರೀ ಸ್ವೀಟಿನ ಮ್ಯಾಗ ಮುಗಿಸ್ಬಿಟ್ರಲ್ಲ, ಪಾರ್ಟಿ ಯಾವಾಗ? ಆದಷ್ಟು ಬೇಗ ಒಂದು ಪಾರ್ಟಿ ಕೊಡಿಸ್ತೀನಿ ಮೇಡಮ್. ಮೇಡಮ್ ಬರ್ತೀನಿ ನಾನು. ನಿಮ್ಮ ಸರ್ ಕೆಲಸಕ್ಕೆ ರಿಸೈನ್ ಮಾಡಿದ್ರೇನು? ಅಯ್ಯೋ ಇಲ್ರಿ ಮೇಡಮ್, ಅವರು ತಮ್ಮ ಕೆಲಸನ ಯಾವತ್ತೂ ಬಿಡೋಂಗಿಲ್ಲ. ನಾನು ಎಷ್ಟೇ ದೊಡ್ಡ ಪೋಸ್ಟಿಗೆ ಹೋದ್ರೂ ಅವ್ರು ತಮ್ಮ ಕೆಲಸ ಬಿಡಲ್ಲ ನಮ್ಮ ಸರ್. ಅಂತ ಗಂಡನ ಪಡೆಯಕ್ಕೆ ಭಾಳ ಪುಣ್ಯ ಮಾಡಿರಿ. ಮತ್ತು ಇಲ್ಲೇ ಸರ್ ನೀವೇನು ತಿಳ್ಕೊಬೇಡಿ. ಕೆಲವೊಬ್ರು ಮೆಂಟಾಲಿಟಿ ಹೆಂಗಿರ್ತೈತೆ ಅಂದ್ರೆ, ಆಲ್ಮೋಸ್ಟ್ ಆಲ್ ಹೆಂಡತಿ ಆದಾಕಿ ತನಕಿನ ತೆಳಗ ಇರಬೇಕು ಅಂತಿರ್ತಾರೆ. ಬಟ್ ನಿಮ್ಮ ಯಜಮಾನ್ರು ನಿಮ್ಗೆ ಓದಕ್ಕೆ ಸಹಾಯ ಮಾಡಿ ನಿಮ್ಮನ್ನು ಮುಂತಂದ್ರಲ್ಲ, ರಿಯಲಿ ಹೆಡ್ಸ್ ಆಫ್. ನೀವು ಅಂಥ ಗಂಡನ ಪಡೆಯಕ್ಕೆ ಭಾಳ ಪುಣ್ಯ ಮಾಡಿರಿ. ಹೌದು ಮೇಡಮ್. ಮೇಡಮ್ ನಮ್ಮನ್ನು ನೆನಪು ಹಾರಬೇಡ್ರಿ. ಇಲ್ಲ ಸರ್, ಅದು ಹೆಂಗೆ ನೆನಪು ಹಾರಕ್ಕಾಗತ್ತೆ ಹೇಳ್ರಿ? ಹಿಂದಿಂದ ಬಂದಿದ್ದು ಯಾವತ್ತೂ ನೆನಪು ಹಾರಬಾರ್ದು. ಹಿಂದಿನ ಮೆಟ್ಲ ನೋಡ್ಕೊಂಡು ಮುಂದಿನ ಮೆಟ್ಲ ಹತ್ಬೇಕಂತ ಹೇಳಿ ನಮ್ಮ ಅಜ್ಜಿಯವ್ರು ಹೇಳ್ಕೊಟ್ಟಾರೆ. ಕರೆ ಹೇಳಿದ್ರಿ ನೋಡ್ರಿ ಪಾರು ಅವ್ರ. ಸಾಧನೆ ಮಾಡೋ ಒಂದು ಮನಸ್ಸು ಇತ್ತಂದ್ರೆ ಸಾಕು, ಏನೇ ಅಡ್ಡಿ ಆತಂಕಗಳು ಬಂದ್ರೂ ಆ ಮೆಟ್ಲನ್ನ ಹತ್ತಿ ನಿಂದಿರ್ತಾರ ಅನ್ನೋದಕ್ಕೆ ಉದಾಹರಣೆನ ನೋಡ್ರಿ ನೀವು ಪಾರು ಅವ್ರ. ಅದೆಷ್ಟು ಹೊಗಳ್ತಾನ ಅಂತೀನಿ ನಾನು. ಹೊಗಳು ಹಟ್ಟು ಕೇರ್ಸಕತ್ತಾನ ಇವನೊಬ್ಬನು.
ಏನು ಯಾರು ಮಾಡ್ಲಾರ ಸಾಧನೆ ಮಾಡ್ಯಾಳಿಕಿ. ಮೇಡಮ್ ನೀವು ಎಕ್ಸಾಮ್ ಬರಿಬೋದಿತ್ತಲ್ಲ. ನೀವು ಚೆನ್ನಾಗಿ ಓದ್ಕೊಂಡಿರಿ, ಇನ್ನು ಇದ ಪೋಸ್ಟ್ನಾಗ ಅದೀರಿ ನೀವು. ಮೇಡಮ್ ಅಂದಷ್ಟು ಸುಲಭ ಅಲ್ಲ. ನಂಗೆಲ್ಲ ಗೊತ್ತು.